ಬೇರೆ ಬೇರೆ ದೇಶದ ಇಂಡಸ್ಟ್ರೀಸ್ ಎಲ್ಲ ನಮ್ಮ ರಾಜ್ಯಕ್ಕೆ ಬರ್ತದೆ. ಇಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ, ಮತ್ತು ಕಾನೂನು ಸುವ್ಯವಸ್ಥೆಯೂ ಶೂನ್ಯ ಆಗೋಗ್ಬಿಟ್ಟಿದೆ. ಎರಡೂ ಶೂನ್ಯ. ರಾಜ್ಯ ಸರ್ಕಾರ ಗೃಹ ಇಲಾಖೆಗೆ ಬಿಡುಗಡೆ ಆಗಬೇಕಾಗಿರೋ ಹಣನೇ ಬಿಡುಗಡೆ ಮಾಡಿಲ್ಲ, ಅದರಲ್ಲೂ ಡಿಸ್ಕೌಂಟು. ಇನ್ನು ಕಾನೂನು ಸುವ್ಯವಸ್ಥೆ ಹೆಂಗೆ ಕಾಪಾಡ್ತಾರೆ ಇವರು? ಸರಿಯಾದಂಥ ಪೊಲೀಸ್ ವ್ಯವಸ್ಥೆ ಇಲ್ಲ, ಎಕ್ವಿಪ್ಮೆಂಟ್ ಇಲ್ಲ, ಹಣ ಬಿಡುಗಡೆ ಆಗಿಲ್ಲ. ಅದರಿಂದ ಇಷ್ಟೆಲ್ಲ ಅನಾಹುತ ನಡೀತಾ ಇದೆ. ಈಗ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ನೆನ್ನೆ ಹೇಳಿದ್ದಾರೆ ಸರ್. ಈಗ ಒಂದು ಕಡೆ ಮೈತ್ರಿ ಎಲ್ಲಿರೋದ್ರಿಂದ ಮೈತ್ರಿ ಮೇಲೆ ಏನಾನ ಎಫೆಕ್ಟ್ ಆಗುತ್ತೆ ಸರ್? ನನಗೆ ಗೊತ್ತಿಲ್ಲ ಅದನ್ನು ನೀವು ಅವ್ರು ಯಾರು ಹೇಳಿದ್ರು ಅವ್ರನ್ನೇ ಕೇಳಬೇಕು. ನನಗೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಯಾವುದೇ ಚರ್ಚೆಗಳು ಆಗಿಲ್ಲ ನಮ್ಮ. ಈಗ ಮಹಾನಗರ ಪಾಲಿಕೆ ಇಲ್ಲೂ ನಡೆಯುತ್ತೆ. ಈಗ ಮುಖ್ಯವಾಗಿ ನಿಮ್ಮ NDA ಮೈತ್ರಿ ಇದ್ದು ಸ್ಥಳೀಯ ಸಂಸ್ಥೆಗಳಲ್ಲೂ ಮೈತ್ರಿ ಮಾಡೋದು ಬೇಡವ ಅನ್ನೋ ಒಂದು ಗೊಂದಲ ಇದೆ. ಸೊ ಈಗ ಈ GPA ವ್ಯಾಪ್ತಿಯಲ್ಲಿರುವ 5 ಮಹಾನಗರ ಪಾಲಿಕೆಗಳಿಗೆ ಯಾವ ರೀತಿ ಇರುತ್ತೆ? ಇನ್ನು ಜೂನ್ವರೆಗೂ ಸಮಯ ಇದೆ. ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಕುಮಾರಸ್ವಾಮಿಯವರು ಚರ್ಚೆ ಮಾಡಿ ನಮ್ಮ ಹೊಂದಾಣಿಕೆ ಇರಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಯಾಕಂದರೆ ನಮ್ಮದು ಒಂದು ಆಲ್ ಇಂಡಿಯಾ ಪಾರ್ಟಿ. ರಾಷ್ಟ್ರೀಯ ನಾಯಕರ ಏನು ಅದ್ರ ಬಗ್ಗೆ ಸಲಹೆ ಕೊಡ್ತಾರೆ, ನಾವು ನಮ್ಮ ಸಲಹೆಯನ್ನು ನಾವು ಮಾತಾಡ್ತೀರಿ ಅಲ್ಲಿ ಹೋಗಿ. ಅಲ್ಟಿಮೇಟಾಗಿ ರಾಷ್ಟ್ರೀಯ ನಾಯಕರು ಏನು ಸಲಹೆಯನ್ನು ಕೊಡ್ತಾರೆ ಆ ಪ್ರಕಾರ ನಾವು ಚುನಾವಣೆಗೆ ಹೋಗ್ತೀರಿ. ನಾವು ರೆಡಿ ಇದ್ದೀರಿ. ಯಾವುದೇ ರೀತಿ ಕೇಂದ್ರದ ನಾಯಕರು ಚುನಾವಣೆಗೆ ಹೋಗಬೇಕು ಅಂದರೆ ಎಲ್ಲದಕ್ಕೂ ರೆಡಿ ಇದ್ದೀರಿ ನಾವು. ಇವತ್ತು JDS ಸಭೆ ನಡೆದಿದೆ. ಈಗ JDS ಸಭೆ ನಡೆದಿದೆ. ಇನ್ನೂ ನಮಗೇನು ಮೆಸೇಜ್ ಬಂದಿಲ್ಲ ಅಲ್ಲಿಂದ. ಅದರಿಂದ ಇವತ್ತು ಸಭೆಯಲ್ಲಿ ಏನು ತೀರ್ಮಾನ ಆಯಿತು ನೋಡಿಕೊಂಡು ನಾವು ಮುಂದುವರಿತೀವಿ. ಬೇರೆ ಬೇರೆ ದೇಶದ ಇಂಡಸ್ಟ್ರೀಸ್ ಎಲ್ಲ ನಮ್ಮ ರಾಜ್ಯಕ್ಕೆ ಬರ್ತದೆ. ಇಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ, ಮತ್ತು ಕಾನೂನು ಸುವ್ಯವಸ್ಥೆಯೂ ಶೂನ್ಯ ಆಗೋಗ್ಬಿಟ್ಟಿದೆ. ಎರಡೂ ಶೂನ್ಯ. ರಾಜ್ಯ ಸರ್ಕಾರ ಗೃಹ ಇಲಾಖೆಗೆ ಬಿಡುಗಡೆ ಆಗಬೇಕಾಗಿರೋ ಹಣನೇ ಬಿಡುಗಡೆ ಮಾಡಿಲ್ಲ, ಅದರಲ್ಲೂ ಡಿಸ್ಕೌಂಟು. ಇನ್ನು ಕಾನೂನು ಸುವ್ಯವಸ್ಥೆ ಹೆಂಗೆ ಕಾಪಾಡ್ತಾರೆ ಇವರು? ಸರಿಯಾದಂಥ ಪೊಲೀಸ್ ವ್ಯವಸ್ಥೆ ಇಲ್ಲ, ಎಕ್ವಿಪ್ಮೆಂಟ್ ಇಲ್ಲ, ಹಣ ಬಿಡುಗಡೆ ಆಗಿಲ್ಲ. ಅದರಿಂದ ಇಷ್ಟೆಲ್ಲ ಅನಾಹುತ ನಡೀತಾ ಇದೆ. ಈಗ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ನೆನ್ನೆ ಹೇಳಿದ್ದಾರೆ ಸರ್. ಈಗ ಒಂದು ಕಡೆ ಮೈತ್ರಿ ಎಲ್ಲಿರೋದ್ರಿಂದ ಮೈತ್ರಿ ಮೇಲೆ ಏನಾನ ಎಫೆಕ್ಟ್ ಆಗುತ್ತೆ ಸರ್? ನನಗೆ ಗೊತ್ತಿಲ್ಲ ಅದನ್ನು ನೀವು ಅವ್ರು ಯಾರು ಹೇಳಿದ್ರು ಅವ್ರನ್ನೇ ಕೇಳಬೇಕು. ನನಗೆ ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಯಾವುದೇ ಚರ್ಚೆಗಳು ಆಗಿಲ್ಲ ನಮ್ಮ. ಈಗ ಮಹಾನಗರ ಪಾಲಿಕೆ ಇಲ್ಲೂ ನಡೆಯುತ್ತೆ. ಈಗ ಮುಖ್ಯವಾಗಿ ನಿಮ್ಮ NDA ಮೈತ್ರಿ ಇದ್ದು ಸ್ಥಳೀಯ ಸಂಸ್ಥೆಗಳಲ್ಲೂ ಮೈತ್ರಿ ಮಾಡೋದು ಬೇಡವ ಅನ್ನೋ ಒಂದು ಗೊಂದಲ ಇದೆ. ಸೊ ಈಗ ಈ GPA ವ್ಯಾಪ್ತಿಯಲ್ಲಿರುವ 5 ಮಹಾನಗರ ಪಾಲಿಕೆಗಳಿಗೆ ಯಾವ ರೀತಿ ಇರುತ್ತೆ? ಇನ್ನು ಜೂನ್ವರೆಗೂ ಸಮಯ ಇದೆ. ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಕುಮಾರಸ್ವಾಮಿಯವರು ಚರ್ಚೆ ಮಾಡಿ ನಮ್ಮ ಹೊಂದಾಣಿಕೆ ಇರಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಯಾಕಂದರೆ ನಮ್ಮದು ಒಂದು ಆಲ್ ಇಂಡಿಯಾ ಪಾರ್ಟಿ. ರಾಷ್ಟ್ರೀಯ ನಾಯಕರ ಏನು ಅದ್ರ ಬಗ್ಗೆ ಸಲಹೆ ಕೊಡ್ತಾರೆ, ನಾವು ನಮ್ಮ ಸಲಹೆಯನ್ನು ನಾವು ಮಾತಾಡ್ತೀರಿ ಅಲ್ಲಿ ಹೋಗಿ. ಅಲ್ಟಿಮೇಟಾಗಿ ರಾಷ್ಟ್ರೀಯ ನಾಯಕರು ಏನು ಸಲಹೆಯನ್ನು ಕೊಡ್ತಾರೆ ಆ ಪ್ರಕಾರ ನಾವು ಚುನಾವಣೆಗೆ ಹೋಗ್ತೀರಿ. ನಾವು ರೆಡಿ ಇದ್ದೀರಿ. ಯಾವುದೇ ರೀತಿ ಕೇಂದ್ರದ ನಾಯಕರು ಚುನಾವಣೆಗೆ ಹೋಗಬೇಕು ಅಂದರೆ ಎಲ್ಲದಕ್ಕೂ ರೆಡಿ ಇದ್ದೀರಿ ನಾವು. ಇವತ್ತು JDS ಸಭೆ ನಡೆದಿದೆ. ಈಗ JDS ಸಭೆ ನಡೆದಿದೆ. ಇನ್ನೂ ನಮಗೇನು ಮೆಸೇಜ್ ಬಂದಿಲ್ಲ ಅಲ್ಲಿಂದ. ಅದರಿಂದ ಇವತ್ತು ಸಭೆಯಲ್ಲಿ ಏನು ತೀರ್ಮಾನ ಆಯಿತು ನೋಡಿಕೊಂಡು ನಾವು ಮುಂದುವರಿತೀವಿ.